ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಪ್ರಮುಖವಾಗಿ ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇರೋದಾಗಿರುತ್ತೆ. ಇಲ್ಲಿ ಪ್ರಮುಖವಾಗಿ ಏನಂದ್ರೆ ಮೇಯ್ನ್ ಆಗಿ ಅಡ್ಮಿಷನ್‌ಗೆ ಸ್ಲಿಪ್‌ಗೆ ಸಂಬಂಧಪಟ್ಟಂತೆ ಇವಾಗ ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ ಆಗಿರ್ಬೋದು, ಚಲನ್ ಆಗಿರ್ಬೋದು ಅಂದ್ರೆ ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳು, ನಂತರದಲ್ಲಿ ಕಾಲೇಜ್ ಅಡ್ಮಿಷನ್‌ಗೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ನವೆಂಬರ್ ತಿಂಗಳ 25ನೇ ತಾರೀಕಿನಿಂದ ಡಿಸೆಂಬರ್ ತಿಂಗಳ 5ನೇ ತಾರೀಕಿನ ತನಕ ಕಾಲೇಜ್ ಅಡ್ಮಿಷನ್ ಆಗ್ಬೋದು ಅಭ್ಯರ್ಥಿಗಳು ಅಂತ ಮಾಹಿತಿನ ಕೊಟ್ಟರು. ಬಟ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಯಾವಾಗ ಸ್ಲಿಪ್ ತಗೋಬೇಕು ಅಭ್ಯರ್ಥಿಗಳು, ಬ್ಯಾಂಕ್‌ನಲ್ಲಿ ಹಣವನ್ನು ಪಾವತಿ ಮಾಡೋದಕ್ಕೆ ಯಾವ ಡೇಟ್ ಲಾಸ್ಟು ಅಥವಾ ಒಂದು ಕಾಲೇಜಿಗೆ ಅಡ್ಮಿಷನ್ ಆಗಲಿಕ್ಕೆ ಲಾಸ್ಟ್ ಡೇಟ್ ಏನು ಅಂತ ಒಂದು ಸ್ಪೆಸಿಫಿಕ್ ಆಗಿ ಒಂದು ಡೇಟ್ಗಳನ್ನು ಮೆನ್ಷನ್ ಮಾಡಿಲ್ಲ. ಸೊ ಈ ಒಂದು ಡೇಟ್ಸ್ಗಳನ್ನು ಕೊಟ್ಟಿದ್ರು. ಅಭ್ಯರ್ಥಿಗಳು ಅನ್ಕೊಂಡ್ರು ಯಾವುದೇ ಡೇಟಲ್ಲಿ ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ಬೋದೇನೋ ಬಿಡು ಹಾಗೆ ಅಂತ ಎಲ್ಲ ಅನ್ಕೊಂಡಿದ್ರು. ಬಟ್ ಅಭ್ಯರ್ಥಿಗಳಿಗೆ ಮೇಯ್ನ್ ಆಗಿ ಅಡ್ಮಿಷನ್ ಸ್ಲಿಪ್ಪನ್ನು ಪಡೆದ ಎಷ್ಟು ದಿನದಲ್ಲಿ ಕಾಲೇಜ್ ಅಡ್ಮಿಷನ್ ಆಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವಾಗ ಒಂದು ಮಾಹಿತಿನ ತಿಳಿಸ್ತಾ ಇರೋದಾಗಿರುತ್ತೆ. ಯಾಕಂದ್ರೆ ಮಿಸ್ಟೇಕ್ಸ್ಗಳನ್ನು ಮಾಡ್ಬಿಡ್ತಾರೆ ಅಭ್ಯರ್ಥಿಗಳು. 5ನೇ ತಾರೀಕು ತನಕ ಟೈಮ್ ಇದೆ ಹಾಗೆ ಹೀಗೆ ಅನ್ಕೊಂಡು. ಸೊ ಆ ತಪ್ಪನ್ನ ಮಾಡಬೇಡಿ. ಸೊ ಏನಿದೆ ಅಂತ ಪ್ರಮುಖವಾಗಿ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಇಲ್ಲಿ ಅಭ್ಯರ್ಥಿಗಳಿಗೆ ಬಿ.ಎಡ್‌ನ ಒಂದು ಅಡ್ಮಿಷನ್ ಆಗಬೇಕು ಅಂದರೆ ನಿಮಗೆ ಒಂದು ಲಾಗಿನ್ ಆಗ್ತೀರಾ ವಿದ್ಯಾರ್ಥಿಗಳು. ಚಲನ್ ಜನರೇಟ್ ಮಾಡಬೇಕು ಅಂತೆಲ್ಲ ಆಪ್ಷನ್ ಇರುತ್ತೆ. ಎಸ್.ಸಿ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರೋದ್ರಿಂದ ಅವರಿಗೆ ಚಲನ್ ಡೌನ್ಲೋಡ್ ಕ್ಲಿಕ್ ಮಾಡಿದಾಗ ಡೌನ್ಲೋಡ್ ಆಗೋದಿಲ್ಲ. ಇತರ ವಿದ್ಯಾರ್ಥಿಗಳಿಗೆ ಡೌನ್ಲೋಡ್ ಆಗುತ್ತೆ. ಅದು ಯಾವ ಥರ ಡೌನ್ಲೋಡ್ ಮಾಡೋದು ಏನು ಅಂತ ಅಡ್ಮಿಷನ್ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋ ಇದೆ. ಒಂದು ಬಿ.ಎಡ್‌ನ 3 ವಿಡಿಯೋಸ್ ಕೂಡ ಇದೆ. ಸೊ ಅದು ಅರ್ಥಪೂರ್ಣವಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ. ಮತ್ತೆ ನಾರ್ಮಲ್ ವಿಡಿಯೋದಲ್ಲೂ ಕೂಡ ಎಲ್ಲ ಎಕ್ಸ್ಪ್ಲೇನ್ ಮಾಡಿದಿರೋ ಅಂಥದ್ದಾಗಿರುತ್ತೆ. ಅದನ್ನು ಕೂಡ ವೀಕ್ಷಣೆ ಮಾಡ್ಕೊಳ್ಳಿ. ಒಂದು ಪ್ರೋಸೆಸ್ ಯಾವ ಥರ ಹೋಗುತ್ತೆ. ಬಟ್ ಇಲ್ಲಿ ಮೇಯ್ನ್ ಆಗಿ ತಿಳಿಸ್ತಾ ಇರೋದು ಏನಂದ್ರೆ ಅಭ್ಯರ್ಥಿಗಳಿಗೆ ಚಲನ್‌ಗೆ ಡೌನ್ಲೋಡ್‌ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಚಲನನ್ನು ಯಾವುದೇ ಡೇಟಲ್ಲಿ ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಬಟ್ ಚಲನ್ ಡೌನ್ಲೋಡ್ ಮಾಡಿದ್ಮೇಲೆ ಅಲ್ಲಿ ಎಕ್ಸ್ಪೈರಿ ಡೇಟ್ ಅಂತಾನೂ ಕೂಡ ಕೊಟ್ಟಿರ್ತಾರೆ. ಆ ಡೇಟ್‌ನ ಒಳಗಡೆ ಚಲನ್ ಎಕ್ಸ್ಪೈರ್ ಆಗುತ್ತೆ. ಹಂಗಂದ್ಬಿಟ್ಟು ವಿದ್ಯಾರ್ಥಿಗಳು ಡಿಸೆಂಬರ್ 4ನೇ ತಾರೀಕು, 3ನೇ ತಾರೀಕು ಚಲನ್ ಡೌನ್ಲೋಡ್ ಮಾಡಿದಾಗ ಅದು ಇನ್ನೂ ಡೇಟ್ ತೋರಿಸ್ತಿರುತ್ತೆ. ಹಾಗಂತ ಆ ಥರ ಬರೋದಿಲ್ಲ. ಅದು ಒಟ್ಟಿನಲ್ಲಿ ಡಿಸೆಂಬರ್ 5ನೇ ತಾರೀಕು ಏನಿದೆಯಲ್ಲ ಅದೇ ಅಂತಿಮ ಕಾಲೇಜ್ ಅಡ್ಮಿಷನ್‌ಗೂ ಅದೇ ಲಾಸ್ಟ್ ಡೇಟ್ ಆಗಿರುತ್ತೆ. ಬಟ್ ವಿದ್ಯಾರ್ಥಿಗಳಿಗೆ ಇವಾಗೇನು ಡೇಟ್ 28, 29ನೇ ತಾರೀಕೆಲ್ಲ ನೀವು ಚಲನ್ ಡೌನ್ಲೋಡ್ ಮಾಡಿದ್ರಿ ಅನ್ಕೊಳ್ಳಿ ನವೆಂಬರ್ ತಿಂಗಳಲ್ಲಿ ಒಂದು 2ನೇ ತಾರೀಕು, 3ನೇ ತಾರೀಕು, 4ನೇ ತಾರೀಕು ಚಲನ್ ಎಕ್ಸ್ಪೈರಿ ಡೇಟ್ ಕೊಟ್ಟಿರ್ತಾರೆ. ಅಷ್ಟರೊಳಗಡೆ ಚಲನನ್ನು ಹೋಗಿ ಬ್ಯಾಂಕಲ್ಲಿ ನೀವು ಎಸ್.ಬಿ.ಐ ಬ್ಯಾಂಕ್‌ನಲ್ಲಿ ಯಾವುದಾದ್ರು ಬ್ರಾಂಚ್ ಆದರೂ ಪರವಾಗಿಲ್ಲ, ನೀವು ಅಲ್ಲಿ ಹೋಗಿ ಹಣನ ಕಟ್ಟಿ ನೀವು ಅಂದರೆ ಅದು ರೆಸಿಪ್ಟ್ ಏನಿರುತ್ತಲ್ಲ ಅದನ್ನು ತೊಗೊಂಡು ನೀವು ಕಾಲೇಜ್‌ಗೆ ಅಡ್ಮಿಷನ್ ಸ್ಲಿಪ್ಪನ್ನು ಕೊಡುವಂಥ ವೆರಿಫಿಕೇಷನ್ ಸೆಂಟರ್‌ಗೆ ಹೋಗಬೇಕಿರುತ್ತೆ, ರೂರಲ್ ಸೆಂಟರ್‌ಗೆ. ಅಲ್ಲಿ ಹೋಗ್ತಿರಲ್ಲ ಅಭ್ಯರ್ಥಿಗಳಿಗೆ ಅವರು ನಿಮ್ಗೆ ಅಡ್ಮಿಷನ್ ಸ್ಲಿಪ್ಪನ್ನು ಕೊಡ್ತಾರೆ. ಯಾರು ವೆರಿಫಿಕೇಷನ್ ಸೆಂಟರ್. ಕೆಲವರು ಅಭ್ಯರ್ಥಿಗಳು ಮಿಸ್ಟೇಕ್ ಮಾಡ್ಕೊತಿದ್ದಾರೆ, ಸೈಬರ್ ಸೆಂಟರ್ ಅನ್ಕೊಂತಿದ್ದಾರೆ. ಅಲ್ಲ, ರೂರಲ್ ಸೆಂಟರ್ ಅಂತ ಏನು ಕರೀತಿರಲ್ಲ, ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಡಯಟ್ ಅಂತ ಏನ್ಬಿಟ್ಟು. ಸೊ ಅಲ್ಲಿ ಹೋಗೋರ ಮುಖಾಂತರ ಅಭ್ಯರ್ಥಿಗಳು ಎಸ್.ಬಿ.ಐ ಬ್ಯಾಂಕ್‌ನಲ್ಲಿ ಹಣ ಪಾವತಿ ಮಾಡೋರ ಕುರಿತು ಆಲ್ಮೋಸ್ಟ್ 3ರಿಂದ 4 ಗಂಟೆ ಬಿಟ್ಕೊಂಡು ಹೋಗಿ. ಇವಾಗ ನೀವು ಪೇ ಮಾಡ್ತೀರಾ ಬೆಳಿಗ್ಗೆ 10 ಗಂಟೆಗೆ ಅಂದರೆ ಆಲ್ಮೋಸ್ಟ್ ಮಧ್ಯಾಹ್ನ 1 ಗಂಟೆ 2 ಗಂಟೆ ಸಮೀಪಕ್ಕೆ ಹೋಗಿ. ಯಾಕಂದ್ರೆ ಅಮೌಂಟ್ ಅಲ್ಲಿ ಹೋಗಿ ಕ್ರೆಡಿಟ್ ಆಗಿರಬೇಕು ಸಿ.ಎಸ್.ಎಲ್ ಡಿಪಾರ್ಟ್ಮೆಂಟ್‌ಗೆ. ಆ ನಂತರದಲ್ಲಿ ಚಲನ್ ಎಲ್ಲ ಜನರೇಟ್ ಆಗೋದಿರುತ್ತೆ. ಅದು ಅಡ್ಮಿಷನ್ ಸ್ಲಿಪ್ ಬರುವಂಥದ್ದಿರುತ್ತೆ. ಇಲ್ಲ ನೀವು ಇವತ್ತು ಪೇ ಮಾಡಿ ನಾಳೆ ಹೋಗ್ತೀರಾ ಅಂದ್ರೂ ಆಗುತ್ತೆ, ಅದು ಸಮಸ್ಯೆ ಇರೋದಿಲ್ಲ. ಇವತ್ತು ಎಸ್.ಬಿ.ಐ ಬ್ಯಾಂಕ್‌ನಲ್ಲಿ ಪೇ ಮಾಡಿ ನಾಳೆ ಹೋಗ್ಬಿಟ್ಟು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೋತೀರಾ ಅಂದರೆ. ಸೊ ಅಭ್ಯರ್ಥಿಗಳು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡಾಗ ಅಲ್ಲಿ ಡೇಟನ್ನು ಕೊಟ್ಟಿರ್ತಾರಂತೆ. ಇಲಾಖೆ ಕಡೆಯಿಂದನೂ ಕೊಟ್ಟಿರುವಂಥ ಮಾಹಿತಿ ಆಗಿರುತ್ತೆ. ಇದು ಅಡ್ಮಿಷನ್ ಸ್ಲಿಪ್ಪಲ್ಲಿ ದಿನಾಂಕನ ಕೊಟ್ಟಿರ್ತಾರೆ. ಇವಾಗ ಅಭ್ಯರ್ಥಿಗಳು ನಾನು ಎಕ್ಸ್ಪ್ಲೇನ್ ಮಾಡೋದಾದ್ರೆ ಎಕ್ಸಾಂಪಲ್, ನೀವು ನವೆಂಬರ್ ತಿಂಗಳ 29ನೇ ತಾರೀಕಿನಂದು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡ್ರೆ ಅಭ್ಯರ್ಥಿಗಳಿಗೆ ನಿಮಗೆ ಅವ್ರು ಕಾಲೇಜ್ ಅಡ್ಮಿಷನ್ ಆಗಲಿಕ್ಕೆ ಡಿಸೆಂಬರ್ 5ನೇ ತಾರೀಕು ತನಕ ಒಳಗಡೆ ಅವಕಾಶ ಕೊಟ್ಟಿದ್ದಾರೆ. ಬಟ್ ಅದು ಓವರಾಲ್ ಆಗಿ ಅಭ್ಯರ್ಥಿಗಳಿಗೆ. ಬಟ್ ನಿಮಗೆ ಅಡ್ಮಿಷನ್ ಸ್ಲಿಪ್ಪಲ್ಲಿ ಕೂಡ ಒಂದು ಡೇಟನ್ನು ಕೊಟ್ಟಿರ್ತಾರೆ, ಗಮನಿಸಬಹುದಾಗಿರುತ್ತೆ ಅಭ್ಯರ್ಥಿಗಳು. ನೀವು ನವೆಂಬರ್ 29ಕ್ಕೆ ಅಲ್ಲಿ ಅಡ್ಮಿಷನ್ ಸ್ಲಿಪ್ ಪಡ್ಕೊಂಡ್ರೆ ಅಡ್ಮಿಷನ್ ಸ್ಲಿಪ್ಪಲ್ಲಿ ಲಾಸ್ಟ್ ಡೇಟ್ ಕೊಟ್ಟಿರ್ತಾರೆ. ಇನ್ಸ್ಟಿಟ್ಯೂಷನ್‌ಗೆ ಅಡ್ಮಿಷನ್ ಆಗೋದಕ್ಕೆ ಲಾಸ್ಟ್ ಡೇಟ್ ಅಂತ ಕೊಟ್ಟಿರ್ತಾರೆ. ಅದು ನಿಮಗೆ ಡಿಸೆಂಬರ್ ತಿಂಗಳ 3ನೇ ತಾರೀಕು ಕೊಟ್ಟಿರ್ಬೋದು, 2ನೇ ತಾರೀಕು ಕೊಟ್ಟಿರ್ಬೋದು. ಅಡ್ಮಿಷನ್ ಸ್ಲಿಪ್ಪನ್ನು ಕೊಟ್ಟಂತ 2ರಿಂದ 3 ದಿನ ಅಥವಾ ಆಲ್ಮೋಸ್ಟ್ 4 ದಿನ ಒಳಗಡೆನೆ ಅಭ್ಯರ್ಥಿಗಳು ಕಾಲೇಜಿಗೆ ಅಡ್ಮಿಷನ್ ಆಗೋದಕ್ಕೆ ಸಂಬಂಧಪಟ್ಟಂತೆ ಡೇಟ್ ಮೆನ್ಷನ್ ಆಗಿರುತ್ತೆ. ಆ ಡೇಟಲ್ಲೇ ಅಭ್ಯರ್ಥಿಗಳು ಅಡ್ಮಿಷನ್ ಆಗಬೇಕಿರುತ್ತೆ. ಇಲ್ಲ ನೋಟಿಫಿಕೇಶನ್ 5ನೇ ತಾರೀಕು ಕೊಟ್ಟಿದ್ದಾರೆ ಅಂದ್ಬಿಟ್ಟು ನೀವು ವೆಯ್ಟ್ ಮಾಡ್ತಾ ಕೂತ್ಕೊಂಡ್ರೆ ಯೂಸ್ ಇರೋದಿಲ್ಲ. ನಿಮಗೆ ಕಟ್ಟಿರುವಂಥ ಹಣನೂ ಹೋಗುತ್ತೆ, ಅಡ್ಮಿಷನ್ ಸೀಟು ಕ್ಯಾನ್ಸಲ್ ಆಗುತ್ತೆ. ಅದು ಅಡ್ಮಿಷನ್ ಸ್ಲಿಪ್ಪಲ್ಲಿ ಡೇಟನ್ನು ಮೆನ್ಷನ್ ಮಾಡಿರ್ತಾರೆ. ಅದ್ರ ಕಡೆ ಗಮನ ಹರಿಸಿ. ಇಲಾಖೆ ಕಡೆಯಿಂದನೇ ಕೊಟ್ಟಿರುವಂಥ ಮಾಹಿತಿ ಆಗಿರುತ್ತೆ. ಇಲಾಖೆಯವರು ಆಡಿಯೋ ಏನು ಹೇಳಿದಲ್ಲ, ಸೊ ಅದನ್ನು ಕೂಡ ನಾನು ನಿಮಗೆ ಸ್ಕ್ರೀನ್ ಮುಖಾಂತರ ಇವಾಗ ಕೇಳಿಸ್ತಿರುವಂಥದ್ದು. ಅಂದರೆ ವಿದ್ಯಾರ್ಥಿಗಳು ಅದನ್ನು ಕೂಡ ಕೇಳಿಸ್ಕೊಳ್ಳಿ. ಯಾಕಂದ್ರೆ ಸಾಕಷ್ಟು ಅಭ್ಯರ್ಥಿಗಳು ಈ ಒಂದು ಪ್ರಶ್ನೆಗಳನ್ನು ಎತ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ ಕೂಡ ನಮಗೂ ಕೂಡ. ಆ ಕಾರಣಕ್ಕೆ ಇಲಾಖೆಯನ್ನು ಸಂಪರ್ಕ ಮಾಡೋದ್ರ ಮುಖಾಂತರದಲ್ಲಿ ಮಾಹಿತಿನ ಪಡ್ಕೊಂಡು ನಿಮಗೆ ಇವಾಗ ಆಡಿಯೋನು ಕೂಡ ಆಗ್ತಾ ಇರುವಂಥದ್ದಾಗಿರುತ್ತೆ. ಅದನ್ನು ಕೇಳಿಸ್ಕೊಳ್ಳಿ. ಹಲೋ ಮ್ಯಾಮ್ ಇದು ಸಿ.ಎಸ್.ಎಲ್ ಅಲ್ವಾ? ಹೌದು ಮ್ಯಾಮ್ ಇದು ಅಡ್ಮಿಷನ್ಗೆ ಫಸ್ಟ್ ಒಂದು ಡಿಸೆಂಬರ್ 5ರ ತನಕ ಡೇಟ್ ಕೊಟ್ಟಿದ್ದಾರೆ. ಅಂದ್ರೆ ಅಡ್ಮಿಷನ್ ಹೌದು ಸ್ಲಿಪ್ ಯಾವಾಗ ಲಾಸ್ಟ್ ಡೇಟ್ ಅಂತ ಹೇಳಿಲ್ವಲ್ಲ? ಅಲ್ಲ, ನೀವ್ 5ನೇ ತಾರೀಕು ಒಳಗಡೆ ನೀವ್ ಯಾವಾಗ ಜನರೇಟ್ ಮಾಡಿ ಫೀಸ್ ಕಟ್ಟಾಗ ಹೋಯ್ತಿರೋ ಅಲ್ಲಿ ಗಂಟ ಅಷ್ಟೇ ಟೈಮ್. ಅದು ಕ್ಲಾಸ್ ಡೇಟ್ ಏನಿರಲ್ಲ. 5ನೇ ತಾರೀಕು ಕ್ಲಾಸ್ ಡೇಟ್ ಅಷ್ಟೇ ಅಡ್ಮಿಷನ್ ಆಗಕ್ಕೆ. ಅವತ್ತಿನ ಗಂಟ ನೀವು ಜನರೇಟ್ ಮಾಡ್ಕೊಬಹುದು. ಮ್ಯಾಮ್ ಇವಾಗ ನಾವು ಇವತ್ತು 29, 28ಗೆ ಸ್ಲಿಪ್ ತಗೊಂಡ್ರೆ ಅದಕ್ಕೆ ಲಾಸ್ಟ್ ಡೇಟ್ ಇದೆ ಅಥವಾ 5ರ ತನಕ ಅಡ್ಮಿಷನ್ ಆಗ್ಬೋದಾ? 5 ಗಂಟ ನೀವು ಪೇಮೆಂಟ್ ಮಾಡಿ ಅಡ್ಮಿಷನ್ ಆಗುತ್ತೆ. ಮ್ಯಾಮ್ ಇಲ್ಲ, ಕೆಲವು ನೋಡಲ್ ಸೆಂಟರ್ ಆ ಥರ ಹೇಳಿದ್ರು ಅದಕ್ಕೆ. ಅಂದ್ರೆ ಏನಂತ ಇವಾಗ 3 ದಿವಸದೊಳಗಡೆ ಅಡ್ಮಿಷನ್ ಆಗ್ಬೇಕು ಅನ್ನೋ ತರ ಅದ್ರ ಸ್ಲಿಪ್ ಮೇಲೆ ತಗೊಂಡಿದ್ಮೇಲೆ. ಮೆನ್ಷನ್ ಮಾಡಿದಾರಾ? ಇಲ್ಲ ಮ್ಯಾಮ್ ಅದನ್ನೇ ಹೇಳಿಲ್ಲ. ಬಟ್ ಚಲನ್ ಇದೆಯಾ? ಇಲ್ಲ ಮ್ಯಾಮ್, ನಮ್ಮ ಫ್ರೆಂಡ್ ಒಬ್ರು ಅಂದ್ರು ನೋಡಲ್ ಒಂದ್ ಸೆಂಟರ್ ನಿಮಿಷ ಲೈನಲ್ಲಿ, ಒಂದ್ ನಿಮಿಷ. ಚಲನ್ ಡೌನ್ಲೋಡ್ ಮಾಡ್ಕೊಂಡು ಎಷ್ಟು ದಿನದ ಒಳಗಡೆ ಅವರು ಪೇಮೆಂಟ್ ಮಾಡಿ ಅಡ್ಮಿಷನ್ ಸ್ಲಿಪ್ ತಗೋಬೇಕು? ಚಲನ್ ಡೌನ್ಲೋಡ್ ಮಾಡ್ಕೊಂಡು ಯಾವತ್ತು ಗಂಟ ಟೈಮ್ ಇದೆ ಅವ್ರಿಗೆ ಚಲನ್ ಪೇಮೆಂಟ್ ಮಾಡಕ್ಕೆ? ಯಾವಾಗಾದ್ರೂ ಸರಿ ಅಲ್ವಾ? ಇವತ್ತು ಡೌನ್ಲೋಡ್ ಮಾಡ್ಕೊಂಡಿದ್ರು 5ನೇ ತಾರೀಕು ಒಳಗಡೆ ಪೇಮೆಂಟ್ ಮಾಡಬೇಕು.
ಅದೇ ಸರ್ ಈಗ ನಾನು ಹೇಳಿದ್ನಲ್ಲ ಇಲ್ಲ 5ನೇ ಮ್ಯಾಮ್ ತಾರೀಕು ಗಂಟ ಟೈಮು 5ನೇ ತಾರೀಕು ಆದ್ಮೇಲೆ ನಿಮ್ಗೆ ಅಡ್ಮಿಷನ್ ಸ್ಲಿಪ್ ಕೊಡಲ್ಲ. ಇಲ್ಲ ಮ್ಯಾಮ್ ಚಲನದಲ್ಲ ಕೇಳಿದ್ದು ಚಲನಲ್ಲಿ ಎಕ್ಸ್ಪೈರಿ ಡೇಟ್ ಅಂತ ಕೊಟ್ಟಿರ್ತಾರೆ ಒಂದ್ 4-5 ದಿನ ತನಕ ಬಟ್ ಅಡ್ಮಿಷನ್ ಇಲ್ಲ ಸ್ಲಿಪ್ ತಗೊಂಡ್ಮೇಲೆ ಅಂತ. ಇವಾಗ ನೀವು ಚಲನ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ಲ ಹಾ ಮ್ಯಾಮ್ 5ನೇ ತಾರೀಕು ಗಂಟ ಟೈಮ್ ಇದೆ ನಿಮ್ಗೆ. ಚಲನ್ ಪೇ ಮಾಡಬೇಕಲ್ವಾ ಹೌದು. ಮ್ಯಾಮ್ ಚಲನ್ ಅಲ್ಲ ಸ್ಲಿಪ್ ತಗೊಂಡ್ಮೇಲೆ ಮ್ಯಾಮ್ ಕಾಲೇಜ್ ಬಗ್ಗೆ ಕೇಳಿದ್ದು 5ನೇ ತಾರೀಕು ತನಕ 2 ತಗೋಬೋದಲ್ಲ ಆಗಿದ್ರೆ ಕಾಲೇಜ್ಗೆ ಅಡ್ಮಿಷನ್ ಮಾಡಿ. ಓಹೋ ಅದ ನೀವು ಅಡ್ಮಿಷನ್ ಸ್ಲಿಪ್ ಕೇಳ್ತಿರೋದು. ಹಾ ಮ್ಯಾಮ್ ಅಡ್ಮಿಷನ್ ಸ್ಲಿಪ್ ಇವತ್ತು ವಿತಿನ್ 2 ತಗೊಂಡ್ರೆ days 3 days ಅಷ್ಟೇ ಇರೋದು ಅದು. ನೀವು ಹಾ ಚಲನ್ ಇದು ಅಡ್ಮಿಷನ್ ಸ್ಲಿಪ್ ತಗೊಂಡು 2 days ಒಳಗಡೆ ಹೋಗಿ ಕಾಲೇಜ್ ಅಡ್ಮಿಷನ್ ಆಗ್ಬೇಕು. ಅಲ್ಲೇ ಕೊಟ್ಟಿರ್ತಾರೆ ಅಡ್ಮಿಷನ್ ಸ್ಲಿಪ್ ಅಲ್ಲಿ. ಹಾ ಓಕೆ ಮ್ಯಾಮ್ ಥ್ಯಾಂಕ್ ಯು ಅದನ್ನೇ ಕೇಳಬೇಕು.